ಏನೋ ನನ್ನ ಪ್ರಾಬ್ಲಮ್ ಅನ್ನೋದೇ ಅರ್ಥ ಆಗ್ತಾ ಇದೆ. ಸೊ ಇದು ಹೊಗೆ ಡಿಸೈನ್ ಆದೆ. ಸೊ ನಾನು ಮಾಡಬೇಕಾದ್ರೆ ತಿನ್ಕೊತಾ ಇರ್ತೀನಿ. ಸೊ ಅದು ಬೇಯೋಷ್ಟೊಳಗಡೆ ಬ್ರೋಕ್ಲಿನ ನೀಟಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊತೀನಿ. ಇದು ಬ್ರೇಕ್ಫಾಸ್ಟಿಗೆ ಮಾಡ್ಕೊತಾ ಇರೋದು ಹೊಗೆ ಅದು. ಅಪ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊತೀನಿ. ಉಪ್ಪಂದು ನಾನು ಪಿಂಕ್ ಕಲರ್ ಉಪ್ಪನ್ನ ಯೂಸ್ ಮಾಡ್ತೀನಿ. ಅವೆಲ್ಲ ತೋರ್ಸೋಕ್ಕೆ ಟೈಮ್ ಇಲ್ಲ ನನ್ನ ಹತ್ರ. ಸೊ ನಾನು ಏನು ಹೇಳ್ತೀನಿ ಅದನ್ನ ಸುಮ್ಮನೆ ಬ್ಲ್ಯಾಂಕಾಗಿ ಒಂದು ಕೈ ಜಾಸ್ತಿ ಗೊತ್ತಿಲ್ಲ. ನಾನು ಚೆನ್ನಾಗಿ ಮಾಡ್ಕೊಂಡು ತಿಂತೀನಿ. ಬಟ್ ಹಿಂಗೆ ವೀಡಿಯೋ ಎಲ್ಲ ಮಾಡಬೇಕಂದಾದ್ರೆ ಸ್ವಲ್ಪ ಹಿಂಗೆ ಸಿದೋಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಜಾಸ್ತಿ ಬಡ್ಡೊಂಡ್ಬಿಡುತ್ತೆ. ಸೊ ಅದಾದಮೇಲೆ ಸೊಪ್ಪು ತೊಗೊಂಡ್ಬಂದಿದ್ದೀನಿ. ಈಗ ಈ ಸೊಪ್ಪು ಹಾಕಿ ಉಪ್ಪು ಸಾರು ಮಾಡ್ತೀನಿ. ನಮ್ಮಮ್ಮ ಖಾರ ಕೊಟ್ಟಿದ್ದಾರೆ, ಉಪ್ಪು ಸಾರು ಖಾರ. ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಇದು ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಇಲ್ಲಿ ಬ್ರೋಕ್ಲಿ ಬೇಯಕ್ಕೆ ಹಾಕಿದ್ದೀನಿ. ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಕಿ ಆ್ಯಂಡ್ ಪನ್ನೀರು ಮತ್ತು ಏನಪ್ಪ ಇದು ಮಶ್ರೂಮ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪು ಖಾರ ಹಾಕಿ. ಇದಕ್ಕೆ ನಾನು ಬ್ರೋಕ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಕ್ಯಾರೆಟು, ಸೌತೆಕಾಯಿ, ಸೋಯಾನೂ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಕಡಲೆಬೀಜ ಆ್ಯಡ್ ಮಾಡ್ಬೋದು, ಮೊಸರು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಉಪ್ಪು ಎಲ್ಲ ಹಾಕಿ ತಿಂದರೆ ಸೂಪರಾಗಿರುತ್ತೆ. ಬಟ್ ನನ್ನ ಹತ್ರ ಇವತ್ತು ಮೊಸರಿಲ್ಲ. ಸೊ ಹಂಗೆ ನಾನು ಈ ಥರ ಡ್ರೈನೇ ಮಾಡಿಕೊಂಡು ತಿಂತೀನಿ. ಇದು ಹೇಳಬೇಕಂದ್ರೆ ಇದೆಲ್ಲ ಮಾಡಿ ಬೌಲಿಗೆ ಬಂದು ಇಳಿಸಿದ್ರೆ ಎಲ್ಲ ಕಲಿನೇ ಹೋಗ್ತಿರುತ್ತೆ. ಬ್ರೇಕ್ಫಾಸ್ಟು ಲಂಚ್ ಮಾಡೋಷ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ, ಬಿಟ್ಟಿರ್ತೀನಿ, ತಿಂದು ಬಿಟ್ಟಿರ್ತೀನಿ. ಅಷ್ಟು ಬ್ರಿಲಿಯಂಟ್ ನಾನು. ಜೂಮಲ್ಲಿ ನೋಡಬೇಡಿ ನನ್ನನ್ನು, ಮೇಕಪ್ ಆಗಿಲ್ಲ. ಇನ್ನೊಂದೇನೆಂದರೆ ಎಷ್ಟೋ ವಿಚಾರ ಕ್ಯಾಮ್ರಾ ಆಫ್ ನೋಡಿ ಮಾತಾಡ್ಬಿಟ್ಟಿದ್ದೀನಿ. ಸಾರಿ, ತುಂಬ ಇಂಪಾರ್ಟೆಂಟ್ ವಿಷಯ, ಏನು ಮಾಡೋಕ್ಕೋಲ್ಲ, ನಿಮಗೆ ಕೇಳಿಸ್ಕೊಳ್ಳೋಕೆ ಹೋಗಲ್ಲ. ಸೊ ಇವಾಗ ನಾನು ಕ್ಯಾರೆಟು, ಬೀನಿಸು, ದಪ್ಪಮೆಣಸಿನ್ಕಾಯಿ, ಫಸ್ಟ್ ಟೈಮ್ ದಪ್ಪಮೆಣಸಿನ್ಕಾಯಿ ಹಾಕಿರೋದು. ಟೇಸ್ಟ್ ನನಗೆ ಇಷ್ಟ ಆಗೋಲ್ಲ, ಬಟ್ ನೋಡೋಣ ಅಂತ ಹಾಕಿದ್ದೀನಿ. ಮತ್ತು ಬ್ರೋಕ್ಲಿ, ಇವು 4 ಐಟಮ್ನು ಬೇಯಿಸ್ಕೊತಾ ಇದ್ದೀನಿ ನೀರಾಕಿ. ಬೇಳೆ ಚೆನ್ನಾಗಿ ಬೆದ್ದಿದೆ. ಈಗ ಸೊಪ್ಪು ತೊಳ್ಕೊಂಡಿದ್ದೀನಿ. ಹೀಗೆ ಹಾಕೋದ, ಕಟ್ ಮಾಡಿ ಹಾಕೋದ,